ಮಾರಿಗೆ ದಾರಿ ಅಂತೇಳಿ ಒಂದು ಕನ್ನಡ ಮೂವಿದ ಟೀಸರನ್ನು ರಿಲೀಸ್ ಮಾಡಿದರು. ಈ ಒಂದು ಟೀಸರ್ ನೋಡ್ಕೊಂಡು ನನಗೆ ಏನು ಅನ್ನಿಸ್ತಂದ್ರೆ ಇದನ್ನು ಒಂದು KGF ಮೂವಿಯಿಂದ ಇನ್ಸ್ಪೈರ್ ಆಗಿ ತೆಗ್ಯಾತಾರು ಅನ್ನೋ ಫೀಲ್ ನಂಗೆ ಡೆಫಿನೆಟ್ ಆಗಿ ಬಂತು. ಉದಾಹರಣೆಗೆ ಅವರು ಇವನನ್ನು ಯೂಸ್ ಮಾಡಿದಾರಲ್ಲ, ಗನ್ ಶಾಟ, ನಾವು ದೊಡ್ಡಮ್ಮ ಅಂತ ಹೇಳಿದ್ವಲ್ಲ, ಆ ಗನ್ನನ್ನು KGFದವ್ರು ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಾರಲ್ಲ, ಅದನ್ನು ಈ ಒಂದು ಮೂವಿಗೆ ನಾವು ನೋಡ್ತೇವೆ. ಅಂದ್ರೆ ಆ ಒಂದು ಇದರಲ್ಲಿ ಇದನ್ನು ಎಲ್ಲರನ್ನೂ ಕೊಲ್ಲತಾನು. ಆನಂತರ ಅವ್ನು ನಡ್ಕೊಂಡು ಬರುವಂಥ ಸ್ವ್ಯಾಗ್ ಆಗಲಿ, ಆನಂತರ ಬ್ಯಾಕ್ಗ್ರೌಂಡು ಓಡ್ತಾ ಇರೋ ಮ್ಯೂಸಿಕ್ ಆಗಲಿ, ಇದನ್ನೆಲ್ಲ ನಾವು ನೋಡ್ರೆ ಒಂದು ಕ್ಷಣ ಇದನ್ನು KGF ಒಂದು ಇನ್ಸ್ಪೈರ್ ಆಗಿ ಇಟ್ಕೊಂಡು ತೆಗ್ಯಾತಾರು ಅನ್ನೋ ಫೀಲ್ ಡೆಫಿನೆಟಾಗಿ ಬರ್ತೈತಿ. ಆನಂತರ ಇನ್ನೊಂದು ಇಂಪ್ರೆಸ್ ಏನು ಅನ್ನಿಸ್ತಂದ್ರೆ ನನಗೆ, ಒಂದೇ ದಿನಕ್ಕೆ 1 ಲಕ್ಷ ವೀಕ್ಷಣೆಯನ್ನು ಪಡ್ಕೊಂಡೈತಿ ಇದು ಒಂದು ಏನು ರಿಲೀಸ್ ಮಾಡಿದಾರಲ್ಲ ಒಂದು ಈ ಟೀಸರ ಅಂಥದ್ದೇನು ಬಹಳಷ್ಟೇನು ಬಿಗ್ ಇದಿಲ್ಲ. ಎಲ್ಲ ಹೊಸ ಕ್ಯಾರೆಕ್ಟರ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರು. ಆನಂತರ ಕಾಕ್ರೋಚ್ ಸುದಿ ಅವ್ರು ಕೂಡ ಇದ್ರೋಗಿರ್ತಾರು. ಒಂದು ರೌಡಿ ಕೈಯ ಸಿಕ್ಕಾಕೊಂಡನು, ಯಾರು ನೀನು ಅಂತೇಳಿ ಒಂದು ಪರದಾಡತನು. ಈತನ ಪರದಾಡು ಒಂದು ಸಿಚುವೇಶನನ್ನು ಇಟ್ಕೊಂಡ್ಕಸ ಹೀರೋನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರು. ಅಂದ್ರೆ ಅದೊಂದು ಏನು ಕೋರ್ ಪಾಯಿಂಟ್ ಐತಲ್ಲ, ಅದು ನನಗೆ ಡೆಫಿನೆಟಾಗಿ ಇಷ್ಟ ಆಯಿತು. ಇಷ್ಟ ಆಗಲಿಲ್ಲ ಅಂತಲ್ಲ, ಬಟ್ ಎಲ್ಲೋ ಒಂದು ಮಟ್ಟಿಗೆ ಈ ಥರ ಒಂದು ಮೂವಿಗಳನ್ನು ನೋಡ್ರೆ ಒಂದು ಸ್ಟೋರಿ ಲೈನ ಕೇವಲ ಟೀಸರ್ಗೆ ಮಾತ್ರ ಟ್ರೈಲರ್ಗೆ ಅಷ್ಟೇ ಸೂಟೇಬಲ್ ಅನ್ನಿಸ್ತಾವೆ. ಹಿಂದಿಗಡೆ ಮೂವಿ ನೋಡಕತ್ರ ಒಂದು ಬೇರೆ ಫೀಲನ್ನು ಬರ್ತೈತಿ. ಆ ಫೀಲ್ ಬರದೇ ಇದ್ರೆ ಡೆಫಿನೆಟಾಗಿ ಈ ಒಂದು ಮೂವಿ ಚಲೋ ಆಕೈತಿ. ಆನಂತರ ಬಾಲಿವುಡ್ ರೇಂಜಿಗೆ ನಾವು ನೋಡೋದಾದ್ರೆ ಒಂದು ಸಾಂಗ್ಗಳ ಆಯ್ಕೆಗೆ ತಿಂದ ಆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಮತ್ತು ವೈಬ್ಗೆ ಎಲ್ಲ ಮ್ಯಾಚಿಂಗ್ ಇತ್ತು. ಚಲೋ ಇತ್ತು. ಡೆಫಿನೆಟಾಗಿ ಒಂದು ಒಳ್ಳೆಯ ಒಂದು ಪ್ರಯತ್ನ ಅಂತ ಹೇಳ್ಬೋದು. ಈ ರೀತಿ ಮೂವಿಯನ್ನು ತೆಗೆಯುವಾಗ ಮೋಸ್ಟ್ ಇಂಪಾರ್ಟೆಂಟ್ ಆಗೋದು ಏನಪ್ಪ ಅಂದ್ರೆ ಆ ಒಂದು ಬ್ಯಾಕ್ಗ್ರೌಂಡಾಗಿರುವಂಥ ಸೆಟಪ್. ಡೆಫಿನೆಟಾಗಿ ಈ ಒಂದು ಮೂವಿಗಳು ಕೂಡ ಚಲೋ ಸೆಟಪ್ಪನ್ನು ಯೂಸ್ ಮಾಡಿದರು. ಅದು ಟೀಸರ್ಗಷ್ಟೇ ಸೀಮಿತ ಆಗಿರ್ತೈತೋ ಏನೋ, ಮುಂದೆ ಮೂವಿಗಳಿಗೂ ಕಾಣಿಸ್ತೈತೋ ಗೊತ್ತಿಲ್ಲ, ಬಟ್ ಟೀಸರ್ ಮಾತ್ರ ಚಲೋ ಇತ್ತು. ಒಂದು ಮಟ್ಟಿಗೆ ಹೇಳ್ಬೇಕಂದ್ರೆ ನಾ ಪ್ರೀವಿಯಸ್ ಆಗಿ ಹೊಸ ಮೂವಿ ಟ್ರೈ ಮಾಡವ್ರೆ, ಈ ಥರ ಒಂದು ಟ್ರೈ ಮಾಡಿರಿ ಅನ್ನೋವಂಥ ಒಂದು ಸಜೆಷನ್ ಕೂಡ ಕೊಡ್ತಾನು. ಡೆಫಿನೆಟಾಗಿ ಆ ಥರ ಇತ್ತು. ಆನಂತರ ಈ ಒಂದು ಟೀಸರ್ನ ನೋಡ್ಕಸ ನನಗಂದ್ರೆ ಈ ಒಂದು ಟೀಸರ್ಗೆ 5 ಸ್ಟಾರ್ಗೆ 3.5 ಸ್ಟಾರ್ನ ಕೊಡ್ತಾನು. ಒಂದು ಚಲೋ ಇತ್ತು. ಆನಂತರ ಹೊಸ ಕ್ಯಾರೆಕ್ಟರ್ಗಳು ಭಾಳಷ್ಟು ಅದಾವು, ಅವನ್ನೆಲ್ಲ ಚಲೋ ತಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟರು. ಆನಂತರ ಹಳಿ ಕ್ಯಾರೆಕ್ಟರ್ ಕೂಡ ಅದಾವು, ಇಲ್ಲಂತಲ್ಲ. ಅವರು ಕೂಡ ತಮ್ಮ ಬೆಸ್ಟನ್ನು ನೀಡೋಕೆ ಪ್ರಯತ್ನ ಪಟ್ಟರು. ಬಟ್ ಯಾವುದೋ ಹೆಚ್ಚಿನ ಡೈಲಾಗ್ ಇರಲಿಲ್ಲ, ಡೈಲಾಗ್ಗಳ ಕಡಿಮೆ ಇತ್ತು. ಬಟ್ ಸ್ವ್ಯಾಗ್ ಮಾತ್ರ ಪಕ್ಕಾ ಇತ್ತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಬೆಂಕಿತ್ತು ಅಂತ ಹೇಳ್ಬೋದು. ಇದಾಗಿತ್ತ ಮಾರಿಗೆ ದಾರಿ ಮೂವಿದ ಒಂದು ಅಫಿಷಿಯಲ್ ಟೀಸರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಲೈಕ್ ಕೊಟ್ಟೋಗ್ರಿ.